ನಾವು ಅಮ್ಮನ ಕೈ ರುಚಿಯಲ್ಲಿ ಒಂದು ಹೊಸ ಅಡಿಗೆನ ನೋಡ್ತಾ ಇದ್ದೀವಿ. ಯಾವುದು ಅಂತಿದ್ದೀರಾ? ಅದೇ ಸೋರೆಕಾಯಿ ಸಿಹಿ ಉಂಡೆ. ನೋಡಿ, ಅಮ್ಮ ಮೊದಲ ಗುರು ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಏನೇ ಸಂತೋಷ ಆದ್ರೂ ಏನೇ ಕಷ್ಟ ಬಂದ್ರೂ ನಾವು ಫಸ್ಟ್ ಹೋಗೋದೇ ಅಮ್ಮನ ಕಡೆ. ಯಾಕಂದ್ರೆ ಅಮ್ಮ ನಮ್ಗೆ ಬಾಲ್ಯದಿಂದ ಪ್ರೀತಿ ವಾತ್ಸಲ್ಯ ಎಲ್ಲ ತೋರಿಸ್ಬಿಟ್ಟು ಬೆಳೆಸಿರ್ತಾರೆ. ಇಂಥ ಅಮ್ಮನ ನಾವು ಸಾಯೋವರೆಗೂ ಮರೆಯಕ್ಕಾಗಲ್ಲ. ಹಾಗೇನೆ ಇವತ್ತು ನಮ್ಮ ಅಮ್ಮನ ಕೈ ರುಚಿಯಲ್ಲಿ ತೋರಿಸು ಅಂತ ಸೋರೆಕಾಯಿ ಸಿಹಿ ಉಂಡೆ ಕೂಡ ನಾವು ಮರೆಯೋಕೆ ಆಗಲ್ಲ ಯಾವತ್ತಿಗೂ. ಅಷ್ಟು ರುಚಿಯಾಗಿರುತ್ತೆ. ಈಗ ಅಮ್ಮ ಅಂತೂ ನಮ್ಗೆ ಉಂಡೆ ಕೊಡ್ಬೇಕು ಅಂತ ರೆಡಿ ಆಗಿದ್ದಾರೆ. ನಾವೇನಕ್ಕೆ ರೆಡಿ ಆಗ್ಬೇಕು? ಅವ್ರು ತೋರಿಸುವಂತ ಪದಾರ್ಥನ ನೋಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು. ಬನ್ನಿ ಹಾಗಾದ್ರೆ ಸೋರೆಕಾಯಿ ಸಿಹಿ ಉಂಡೆಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಸೋರೆಕಾಯಿ, ಏಲಕ್ಕಿ ಪುಡಿ, ಹಾಲು, ಗೋಡಂಬಿ, ಬಾದಾಮಿ, ಖೋವಾ, ಗಸಗಸೆ, ಹುರಿದ ಅಕ್ಕಿ ತರಿ, ಫುಡ್ ಕಲರ್. ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಅಮ್ಮನ ಕೈ ರುಚಿಲಿ ನಿಮಗೆ ಸೋರೆಕಾಯಿ ಸಿಹಿ ಉಂಡೆನ ತೋರಿಸೋಣ ಅಂತ ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಹಾಲನ್ನ ಕಾಯೋದಕ್ಕಿಡೋಣ. ಅಕ್ಕಿನ ಹುರಿದು ತರಿಯಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ತರಿ, ಹುರಿದಿರೋಂಥ ಅಕ್ಕಿ ತರಿ. ಈಗ ಈ ಹಾಲು ಕುದೀತಿದೆ, ಇದಕ್ಕೆ ಅಕ್ಕಿ ತರಿ ಹಾಕ್ತೀನಿ. ಇದರ ಜೊತೆಗೆ ತುರಿದಿಟ್ಕೊಂಡಿರುವಂಥ ಸೋರೆಕಾಯಿ ಇದೆ, ಇದನ್ನು ಹಾಕ್ತಾ ಇದ್ದೀನಿ. ಸೋರೆಕಾಯಿಂದ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ, ಪಲ್ಯ, ಸಾಂಬಾರು, ಅದಂತೂ ಗೊತ್ತೇ ಗೊತ್ತು. ಆಮೇಲೆ ಇದನ್ನ ಸೋರೆಕಾಯಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಎಣ್ಣೆಯಲ್ಲಿ ತಾಳಿಸ್ಬಿಟ್ಟು ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಆಮೇಲೆ ಹಾಗೆ ತಾಳಿಸ್ಬಿಟ್ಟು ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಖೀರಂತೂ ಬೊಂಬಾಟಾಗಿರುತ್ತೆ ರೀ. ಪ್ರತಿಯೊಂದು ತರಕಾರಿ, ಹಣ್ಣುಗಳಿಗೆ ಅದರದ್ದೇ ಆದಂಥ ವೈಶಿಷ್ಟ್ಯತೆಗಳಿದೆ. ಆದ್ರಿಂದಾನೇ ಸೀಸನ್ನಲ್ಲಿ ಯಾವ ಸೀಸನ್ನಲ್ಲಿ ಏನೇನು ಸಿಗುತ್ತೋ ಅದನ್ನ ಚೆನ್ನಾಗಿ ಬಳಸ್ಕೊಂಡು ಅದರ ಉಪಯೋಗ ತಗೋಬೇಕು ಅಲ್ವಾ. ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕೆ ಬೋರು. ಅದರಿಂದ ವೆರೈಟಿಯಾಗಿ ಮಾಡೋಣ. ಬರೀ ಸೋರೆಕಾಯಿ ಪಲ್ಯ, ಸೋರೆಕಾಯಿ ಸಾಂಬಾರು ಮಾಡಿದ್ರೆ ಬೇಜಾರಲ್ವಾ. ಅದಕ್ಕೆ ಹೀಗೆ ಸೋರೆಕಾಯಿಂದಾನು ಉಂಡೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದು ಬೇಯ್ತಾ ಇದೆ. ಈಗ ಖೋವಾ ಸೇರಿಸ್ಬಿಡೋಣ. ಜೊತೆಗೆ 1 ಸ್ಪೂನ್ ಗಸಗಸೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಇಟ್ಕೊಂಡಿದೀವಲ್ಲ, ಇದನ್ನು ಹಾಕೋಣ. ಸ್ವಲ್ಪ ಸೋರೆಕಾಯಿ ಮಾಡ್ತಾ ಇದೀವಲ್ವಾ, ಅದಕ್ಕೆ ಒಂಚೂರು ಫುಡ್ ಕಲರ್. ಈಗ ಸಕ್ಕರೆ ಹಾಕೋಣ.
ಅಕ್ಕಿ ತರಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. 4 ಸ್ಪೂನ್ ಹಾಕಿದ್ದೀನಿ, ಸ್ಪೂನ್ ದೊಡ್ಡದಿದೆ. ಸಿಹಿ ಪದಾರ್ಥಗಳಿಗೆ ಸಕ್ಕರೆ ಅಥವಾ ಬೆಲ್ಲ ಯಾವುದೇ ಹಾಕ್ಲಿ, ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಅದು ಸಕ್ಕರೆ ಕರಗಿ ಅದರಲ್ಲಿರೋ ನೀರು ಹಿಂಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು. ಯಾಕೆಂದ್ರೆ ನಾವೀಗ ಉಂಡೆ ಅಲ್ವಾ ಮಾಡ್ತಿರೋದು, ಉಂಡೆ ಕಟ್ಟೋದಕ್ಕೆ ಗಟ್ಟಿ ಬರಬೇಕು ಸ್ವಲ್ಪ. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೋರೆಕಾಯಿ ರಸನ ಒಂದು ಅರ್ಧ-ಮುಕ್ಕಾಲು ಗ್ಲಾಸ್ನಷ್ಟು ಕುಡಿದ್ರೆ ಮೈಯಲ್ಲಿರೋ ಫ್ಯಾಟು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡಿ ನೋಡ್ಬೋದು. ನೀವು ಮಾಡಿದ್ದೀರಾ ಅಂತ ಕೇಳಬೇಡಿ. ಇದೀಗ ರೆಡಿಯಾಗಿದೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಬಿಸಿ ಇದೆ. ನೋಡ್ರಲ್ಲ, ಸೋರೆಕಾಯಿ ಸಿಹಿ ಉಂಡೆ ರೆಡಿ ಆಯ್ತು. ಹೇಗಾಗಿದೆ ಅಂತ ನೋಡ್ಲಾ? ಇನ್ನು ಸ್ವಲ್ಪ ತಣ್ಣಗಾದ್ರೆ ಗಟ್ಟಿ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಸೋರೆ ಸಿಹಿ ಉಂಡೆ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಹಾಲನ್ನು ಹಾಕಿ ಹುರಿದು ಪುಡಿ ಮಾಡಿದ ಅಕ್ಕಿ, ತುರಿದ ಸೋರೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳಿ. ಇದಕ್ಕೆ ಖೋವಾ, 1 ಸ್ಪೂನ್ ಗಸಗಸೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಫುಡ್ ಕಲರ್, 4 ಸ್ಪೂನ್ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಿಶ್ರಣವು ತಣ್ಣಗಾದ ಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿದರೆ ಸೋರೆ ಸಿಹಿ ಉಂಡೆ ಸವಿಯಲು ಸಿದ್ಧ.